Hi friends, so this is Dr. Satish Kumar. So ಈ ವಿಡಿಯೋದಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂಡ್ STD ಇನ್ಫೆಕ್ಷನ್, ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಸಮ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಯಾಕಂದರೆ ತುಂಬ ಜನ STD ಇನ್ಫೆಕ್ಷನ್ ಬಂದಮೇಲೆ ಕೂಡ ಇದು ಹೀಟ್ ಬಂದಮೇಲೆ ಇನ್ಫೆಕ್ಷನ್ ಬಂದಿದೆ. ಯಾಕಂದರೆ ರೀಸೆಂಟಾಗಿ ಒಂದು 2 or 3 ಪೇಷಂಟ್ ನಮ್ಮ ಕ್ಲಿನಿಕ್ ವಿಸಿಟ್ ಮಾಡಿದರು. ಅವರು ಅದರಲ್ಲಿ ಒಬ್ಬ ಪೇಷಂಟ್ಗೆ ಸಿಸ್ಟಿನ ಒಳಗಡೆಯಿಂದ ಕ್ಯೂ ಬರುತ್ತಾ ಇದೆ, ಮತ್ತು ಇದು ಕ್ಯೂ ಬರುತ್ತಾ ಇದ್ದಿಲ್ವಾ, ಮತ್ತು ನೋಡ್ಕೋಬೋದಿಲ್ವಾ, ತುಂಬ ದಿನ ನೆಗ್ಲೆಕ್ಟ್ ಮಾಡಿದ್ರು ಅವರು. ಮತ್ತು ಇಷ್ಟು ದಿನ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು, ಟ್ರೀಟ್ಮೆಂಟ್ ತಗೋಬೇಕಂತ ಕೇಳಿದ್ದೀನಿ ನಾನು. ಅವರು ಸರ್ ಇದು ಹೀಟು ಬಂದಮೇಲೆ ಇನ್ಫೆಕ್ಷನ್ ಬಂದಿದ್ದು, ಇದು ಏನಾದರೂ UTI ಇನ್ಫೆಕ್ಷನು ಇಲ್ಲಾಂದ್ರೆ ನಾರ್ಮಲ್ ಹೀಟ್ ಬಂದಿದ ಮೇಲೆ ಬಂದಿದ್ದು, ಆ ಥರ ನೆನೆಸ್ಕೊಂತೀನಿ ಸರ್. ನೆನೆಸ್ಕೊಂಡು ಮನೆಯಲ್ಲಿ ಸಮ್ ಪ್ರಿಕಾಷನ್ಸ್ ಎಲ್ಲ ತಗೊಂಡಿನಿ, ವಾಟರ್ ತಗೊಂಡಿನಿ, ನೇಚರಲ್ ಆಗಿ ಸಮ್ ಪ್ರಿಕಾಷನ್ಸ್ ತಗೊಂಡಿನಿ ಹೇಳಿದರು. ಇಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬೇಸಿಕ್ ಇದ್ದರೆ ನಿಮಗೂ ಸಿಸ್ಟ್ನ ಒಳಗಡೆಯಿಂದ ಕ್ಯೂ ಬರಲ್ಲ. ತುಂಬ ಉರಿ ಇರುತ್ತೆ, ಆ್ಯಂಡ್ ಪೇಯ್ನ್ ಇರುತ್ತೆ, ಸಿವಿಯರ್ ಪೇಯ್ನ್ ಇರುತ್ತೆ, ಲೋವರ್ ಅಬ್ಡಾಮಿನ್ ಲೈಟ್ ಆಗಿ ಪೇಯ್ನ್ ಇರುತ್ತೆ, ತುಂಬ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಈ ಥರ ಸಿಂಪ್ಟಮ್ಸ್ ಇರುತ್ತೆ ಫ್ರೆಂಡ್ಸ್. ಜನರಲ್ವಾಗಿ UTI ಯುಕೋಲಿ ಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಬಂದಮೇಲೆ ಈ ಥರ ಇನ್ಫೆಕ್ಷನ್ ಬರುತ್ತೆ. UTI ಜನರಲ್ವಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಬಟ್ ಇಲ್ಲಿ STD ಇನ್ಫೆಕ್ಷನ್ ಬಂದಮೇಲೆ ಲೈಕ್ ಕ್ಲಾಮಿಡಿಯಾ, ಗನೇರಿಯಾ, ಕ್ಯೂ ಬರುತ್ತೆ ಫ್ರೆಂಡ್ಸ್. ಈ ಥರ ಸಿಂಪ್ಟಮ್, ಈ ಥರ ಇನ್ಫೆಕ್ಷನ್ಗೆ. ಆ್ಯಂಡ್ ಸಿಫಿಲಿಸ್, ಇದು ಸಿಸ್ಟ್ನದ ಮೇಲೆ ಸಿಂಪ್ಟಮ್ಸ್ ಇರುತ್ತೆ. ಅದು ನೋಡ್ಕೋಬೇಕು ನೀವು ಏನು ಸಿಂಪ್ಟಮ್ಸು, ಏನು ಪ್ರಾಬ್ಲಮ್ ಬಂದಿದೆ ಅಂತ. ನೋಡ್ಕೊಂಡು STD ಇನ್ಫೆಕ್ಷನ್ UTI ಫರ್ದರ್ವಾಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಎನಿ UTI ಆರ್ ಆ್ಯಂಡ್ STD ಇನ್ಫೆಕ್ಟ್ ಆಗಿದ ಮೇಲೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಲೇಟ್ ಮಾಡಬೇಡಿ ಫ್ರೆಂಡ್ಸ್. ತುಂಬ ನೀವು ಲೇಟ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಇನ್ಫೆಕ್ಷನ್ ಸಿವಿಯರ್ ಆಗುತ್ತೆ, ಮತ್ತು ನೀವೇ ಪ್ರಾಬ್ಲಮ್ ಫೇಸ್ ಮಾಡ್ತಿಲ್ವಾ. ಓಕೆನಾ? ಎನಿ ಇನ್ಫೆಕ್ಷನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ. ನಮ್ಮ ವಿಡಿಯೋದ ನಂಬರ್ ಇದೆ, ಕಾಲ್ ಮಾಡಿದ್ರೆ ಫರ್ದರ್ವಾಗಿ ಏನು ಇನ್ಫೆಕ್ಷನ್ ಏನು ಮಾಡಬೇಕಂತ ಅಡ್ವೈಸ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.